ಕುಂಬಳಕಾಯಿ ಸೊಪ್ಪಲ್ಲಿ ಈ ಥರ ಒಂದು ಸಾರಿ ಸಾಂಬಾರು ಮಾಡಿ ನೋಡಿ, ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಸೇಮ್ ಸಾಂಬಾರು ತಿಂದು ತಿಂದು ಬೋರಾಗಿದ್ದರೆ ಇದನ್ನು ಮಾಡ್ಕೊಂಡು ತಿನ್ನೋದನ್ನು ಮಿಸ್ ಮಾಡ್ಕೊಳ್ಳೇಬೇಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ಚಾನಲ್ನ ನೋಡೋದಕ್ಕೆ ಓಪನ್ ಮಾಡ್ಕೊಂಡಿದ್ದೀರಾ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲ್ ಆಗಿರೋಂಥ ಒಂದು ಸಾಂಬಾರು ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಕುಂಬಳಕಾಯಿ ಸೊಪ್ಪು ಅಂದರೆ ಕುಂಬಳಕಾಯಿ ಗಿಡದ್ದು ಎಲೆ ಇರುತ್ತಲ್ಲ, ಅದರಲ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ತುಂಬ ಒಳ್ಳೆಯದು, ತುಂಬ ರುಚಿಯಾಗೂ ಇರುತ್ತೆ. ತಂಪು ಅಂತ ಹೇಳ್ಬೋದು. ಈ ಸೊಪ್ಪು ತಿನ್ನೋದ್ರಿಂದ ಬಾಡಿ ಕೋಲ್ಡ್ ಆಗುತ್ತೆ. ಸೊ ಮತ್ತು ಅಷ್ಟೇ ರುಚಿಯಾಗೂ ಇರುತ್ತೆ. ಇದನ್ನು ಹಳ್ಳಿ ಕಡೆ ಹೇಗೆ ಮಾಡ್ತಾರೆ, ಎಷ್ಟು ರುಚಿಯಾಗಿರುತ್ತೆ, ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು ಕಾಂಬಿನೇಷನ್ನು. ಸೊ ಆ ಥರ ಒಂದು ಅಡುಗೆನ ಇವತ್ತು ನಾನು ನಿಮ್ಗೆ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ ತಿಂದ್ಬಿಟ್ಟು ಕಮೆಂಟ್ ಹಾಕ್ಸೋದನ್ನು ಮರಿಬೇಡಿ, ಓಕೆನಾ? ಸೊ ಬನ್ನಿ ಇವಾಗ ಮಾಡೋಣ ಗೈಸ್. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಹೆಸರು ಕಾಳು, ನೋಡಿ ಇದು ಹೆಸರು ಕಾಳು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಫ್ರೈ ಮಾಡ್ಕೋಬೇಕು. ಕಾಳು ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಈ ಥರ ತೀರ ಹಾಕ್ಕೊಂಡು ಮತ್ತೆ ಅದನ್ನೇ ಇಟ್ಕೊಂಡೆ. ಈಗ ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಮಾಡಲಿಕ್ಕೆ. ಬೇಕಾದ ನಂತರ ಯೂಶಲ್ ಆಗಿ ಬಳಸೋದೆ ಸಾಸಿವೆ. ಸೊ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಅರ್ಧ ಬೆಳ್ಳುಳ್ಳಿನ ಚೆಚ್ಚಿ ಇಟ್ಕೊಂಡಿದ್ದೀನಿ, ಈ ರೀತಿ ಹೆಸಳನ್ನು. ಆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸಿಡ್ದಿದ ನಂತರ. ಈ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಿದೆ ಅನ್ನುವಾಗಲೇ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಕೆಂಪಗಾಗೋ ಅಂತ ಫ್ರೈ ಮಾಡ್ಕೊಳ್ಳಿ. ಇವಾಗ ಟೊಮ್ಯಾಟೊ ಏನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ. ಟೊಮ್ಯಾಟೊ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ. ಮಾಮೂಲಿ ನಾನು ಎಲ್ಲ ವಿಡಿಯೋದಲ್ಲೂ ನಿಮಗೆ ಹೇಳ್ತಾ ಇರ್ತೀನಿ, ಟೊಮೆಟೊ ಬೇಗ ಸ್ಮೂತ್ ಆಗೋದಕ್ಕೆ ಕರ್ಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಉಪ್ಪನ್ನ ಇದಕ್ಕೆ ಹಾಕ್ಕೊಳ್ಳೋದು. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊಪ್ಪು ಹಾಕಿದ್ಮೇಲೆ ನೀವು ರುಚಿ ನೋಡ್ಕೊಂಡು ಮತ್ತೆ ಉಪ್ಪನ್ನ ಸೇರಿಸ್ಕೋಬೋದು. ಟೊಮೆಟೊ ನೀಟಾಗಿ ಬೇಯೋ ತನಕ ಒಂದು 2 ನಿಮಿಷ ಈ ರೀತಿ ಹುರ್ಕೊಳ್ಳಿ. ಸೊ ಗೈಸ್, ಇವಾಗ ಟೊಮೆಟೊ ಬೆಂದಿದೆ, ನೋಡ್ಬೋದು ನೀವು, ಫುಲ್ಲು ನೀಟಾಗಿ ಬೆಂದಿದೆ. ಈಗ ಇದಕ್ಕೆ ಸೊಪ್ಪನ್ನ ತೊಳೆದು ಹಾಕ್ಕೊಬೇಕು. ನಾನು ಆಲ್ರೆಡಿ ನೀರಲ್ಲಿ ಈ ರೀತಿ ನೆನೆಸಿಟ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಇದು ಬಳ್ಳಿ ಥರ ಹಬ್ಬೋದಲ್ವ ನೆಲದ ಮೇಲೆ, ಹಾಗಾಗಿ ಮಣ್ಣು ಜಾಸ್ತಿ ಇರ್ಬೋದೇನೋ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನೀಟಾಗಿ ತೊಳೆದು ನೀರನ್ನು ಈ ರೀತಿ ಅಲ್ಲೇ ಇಂಟಿಬಿಟ್ಟು ಹಾಕ್ಕೊಳ್ಳಿ. ಸೊ ಈಗ ಇದನ್ನು ಅದ್ರ ಜೊತೆನಲ್ಲಿ ಹಾಗೆ ಫ್ರೈ ಮಾಡಬೇಕು 1 ಸೆಕೆಂಡು ಟೊಮೆಟೊ ಜೊತೆ. ಇದಕ್ಕೆ ಈಗ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಹೆಚ್ಚಿಗೆ ಬೇಡ, ಹಾಕ್ಕೊಂಡು ಈಗ ಸೊಪ್ಪಲ್ಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಮಿಕ್ಸ್ ಆಯಿತು. ಹಾಗೆ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಹೆಸರು ಕಾಳು ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಕಾಳು ಬೇಯೋದಕ್ಕಂತ ಮತ್ತು ಸೊಪ್ಪು ಬೇಯೋದಕ್ಕಂತ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ತೊಗೊಂಡ್ರೆ ಸಾಕು. ಇದು ಸ್ವಲ್ಪ ಗೊಜ್ಜಿನ ಥರ ಬರುತ್ತೆ, ಮುದ್ದೆಗೆ ತಟ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅಥವಾ ರೊಟ್ಟಿ ಗಿಟ್ಟಿ ಮಾಡಿಕೊಂಡ್ರೆ ರೊಟ್ಟಿಗೆ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿ ಇಂಥದ್ದು ಕೂಡ ಸೈಡ್ ತೊಗೋಬೋದು. ರೈಸಿಗೆ ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗಲ್ಲ, ಯಾಕಂದರೆ ಸಾಂಬಾರು ಥರ ಇರೋದಲ್ಲ, ಸೊಪ್ಪಿನ ಪಲ್ಯ ಥರ ಇರುತ್ತೆ, ಹಾಗಾಗಿ. ಸೊ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಬಿಡಬೇಕು. ಈ ಥರ ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಕಾಳು ಮತ್ತು ಸೊಪ್ಪು ಬೇಯೋದಕ್ಕೆ ಬಿಡೋಣ. ಈಗ ಇದನ್ನು ಒಂದು 10 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಕಾಳು ಬೇಯುತ್ತೆ.
ಗೈಸ್ ಈಗ ಕಾಳು ಬೆಂದಿದೆ ಸೊಪ್ಪಿನ ಜೊತೆಗೆ. ಈಗ ಇದಕ್ಕೆ ಬೇಳೆ ಸಾಂಬಾರಿನ ಪುಡಿ ಇರುತ್ತಲ್ಲ ಅದನ್ನು ನಾನು ಹಾಕೊತಾ ಇದ್ದೀನಿ. 1.5 ಸ್ಪೂನ್ ಹಾಕೊತೀನಿ. ಖಾರ ನಿಮ್ಗೆ ಹೇಗೆ ಬೇಕೋ ಹಾಗೆ ಹಾಕೊಳ್ಳಿ. ಬೇರೆ ಬೇಳೆ ಸಾಂಬಾರಿನ ಪುಡಿ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತೀರಾ. ಸ್ವಲ್ಪ ಪೌಡರ್ ಮಿಕ್ಸ್ ಮಾಡಿದ ನಂತರ ಪ್ಯಾಕೆಟ್ ಹಾಲು 1 ಗ್ಲಾಸ್ನಷ್ಟು ತೊಗೊಂಡಿದ್ದೀನಿ. ಆ ಹಾಲನ್ನು ಇದಕ್ಕೆ ಹಾಕೊತಾ ಇದ್ದೀವಿ. ತುಂಬ ರುಚಿ ಕೊಡುತ್ತೆ ಸಾಂಬಾರಿಗೆ ಈ ರೀತಿ ಹಾಲು ಹಾಕೋದು. ಸೊ ಈಗ ಇದ್ರ ಜೊತೆ 1-2 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. 1/4 ಗಂಟೆನಲ್ಲಿ ಆರಾಮಾಗಿ ರುಚಿಯಾಗಿರೋ ಹೊಸ ರೆಸಿಪಿ ರೆಡಿ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಈ ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುವಂಥ ರೆಸಿಪಿ ಇದು. ಮರಿದಂಗೆ ಟ್ರೈ ಮಾಡಿ ಆಯಿತಾ. ಇಷ್ಟಾಗಿ ಸಿವಾಗಿದ್ದನ್ನು 1-2 ನಿಮಿಷ ಬೇಯೋದಕ್ಕೆ ಬಿಡಬೇಕು ಹಾಲಿನ ಜೊತೆ ಇಟ್ಕೊಡ್ತೀನಿ. ಸೊ ಒಂದ್ಸರಿ ಮಾಡ್ಕೊಳ್ತೀನಿ. ನೀವು ಟೇಸ್ಟ್ ನೋಡಿದ್ರೆ ಮತ್ತೆ ಮರಿಯಲ್ಲ, ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರಾ. 100% ಅದಂತೂ ನಿಜ. ಸೊ ಗಾಯ್ಸ್ ಈಗ ಆಯಿತು, ಬೆಂದಿದೆ ನೋಡ್ಬೋದು. ಪಲ್ಯದ ರೀತಿಯೂ ಇರುತ್ತೆ, ಹಾಗೆ ಗೊಜ್ಜಿನ ರೀತಿಯೂ ಇರುತ್ತೆ. ಕುಂಬಳ ಸೊಪ್ಪಿನ ಗೊಜ್ಜು ರೆಡಿ ಆಯಿತು. ಟೇಸ್ಟ್ ಮಾಡೋದಷ್ಟೇ ಬಾಕಿ ಇರುತ್ತೆ. ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ನಾನು ಇನ್ನು ಮುದ್ದೆ ರೆಡಿ ಮಾಡಿ ಆಮೇಲೆ ಊಟ ಮಾಡಬೇಕಾಗತ್ತೆ. ಸದ್ಯಕ್ಕೆ ಸಾಂಬಾರು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ಮುದ್ದೆ ಎಲ್ರಿಗೂ ಗೊತ್ತಿರುತ್ತೆ ಮಾಡೋದಕ್ಕೆ, ಹಾಗಾಗಿ. ಸೊ ಗೈಸ್ ಈಗ ಬಿಸಿ ಬಿಸಿ ಕುಂಬಳಕಾಯಿ ಸೊಪ್ಪಿನ ಸಾಂಬಾರು ರೆಡಿ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಅಷ್ಟೇ ಘಮ ಘಮ ಅಂತ ಇದೆ ಕೂಡ. ನನಗಂತೂ ಇದು ಫೇವ್ರೇಟು. ಆ್ಯಕ್ಚುಲಿ ಇದನ್ನು ನಮ್ಮ ಅಜ್ಜಿ ಇರುವಾಗ ತುಂಬ ತೊಗೊಂಬಂದು ಕೊಡೋರು. ಈ ಸೊಪ್ಪನ್ನ ತುಂಬ ಮಾಡಿಸ್ಕೊಂಡು ತಿಂತಿದ್ದೆ ಅಮ್ಮನ ಹತ್ರ. ಸೊ ಅವ್ರನ್ನ ಇವತ್ತು ತುಂಬ ಮಿಸ್ ಮಾಡ್ಕೊತೀನಿ. ಈ ಸೊಪ್ಪು ತಿನ್ನುವಾಗೆಲ್ಲ ನನಗೆ ಅವ್ರು ನೆನಪಾಗ್ತಾರೆ. ಎಲ್ಲೇ ನೋಡಿದ್ರು ಈ ಸೊಪ್ಪು ತೊಗೊಂಬಂದು ಕೊಡೋರು, ನಂಗೆ ಇಷ್ಟ ಅಂತ ಹೇಳ್ಬಿಟ್ಟು. ಈ ಟೈಮಲ್ಲಿ ನೆನಪಾಗ್ತಿದ್ದಾರೆ ಅವ್ರು ನನಗೆ. ಅವ್ರು ಹೋದ್ಮೇಲೆ ಸ್ವಲ್ಪ ಕಡಿಮೆನೇ ಆಯಿತು ಅಂತ ಹೇಳ್ಬೋದು, ಯಾಕಂದರೆ ಸಿಗಲ್ಲ ಜಾಸ್ತಿ. ಬ್ಯಾಂಗ್ಳೂರಲ್ಲಿ ಎಲ್ಲಿ ನಾವು ಕುಂಬಳಕಾಯಿ ಸೊಪ್ಪು ಹುಡ್ಕೋಕ್ಕಾಗತ್ತೆ. ಕೆಲವೊಂದು ಕಡೆ ಮಾತ್ರ ಮಾರ್ಕೆಟಲ್ಲಿ ಮಾರ್ತಾರೆ, ಕೆಲವು ಸೀಸನ್ನಿಗೆ, ಮಳೆ ಸೀಸನಲ್ಲಿ ಮಾತ್ರ ಸಿಗುತ್ತೆ, ಆವಾಗ ಮಾರ್ತಾರೆ. ಸೊ ಅವಾಗಂತೂ ನಾನು ಮಿಸ್ ಮಾಡಿದೆ. ಆಲ್ಮೋಸ್ಟ್ ಒಂದ್ಸರಿ ಆದರೂ ತೊಗೊಂಬಂದು ತಿಂತೀನಿ. ನನಗೆ ಅಷ್ಟು ಫೇವ್ರೇಟ್ ಅದು, ತುಂಬ ಇಷ್ಟ ಮುದ್ದೆ ಜೊತೆಗೆ. ಸೊ ನೀವು ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸದಾಗಿ ಏನಾದರೂ ತರೋ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಒತ್ತೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್.